ಇನ್ನು ಮನವಿ ಮಾಡಲು ಬಂದವರ ಮೇಲೆ ಲೇಡಿ ಆಫೀಸರ್ ದರ್ಪ ತೋರಿದ್ದಾರೆ. ಕೀಳು ಮಟ್ಟದ ಭಾಷೆಯನ್ನು ಬಳಸಿದ್ದಾರೆ ಕಂದಾಯ ಅಧಿಕಾರಿಗಳು. ಇನ್ನು ಚಿಕ್ಕಬಳ್ಳಾಪುರದ ಮಂಚೇನಹಳ್ಳಿ ಹೋಬಳಿ ಆರ್ಐ ಮಂಜುಳಾ ಇವರು ಕೀಳು ಮಟ್ಟದ ಭಾಷೆಯನ್ನು ಬಳಸಿದ್ದಾರೆ. ಬದುಕಿದ್ದ ವ್ಯಕ್ತಿಯನ್ನೇ ಸತ್ತಿದ್ದಾನೆ ಅಂತ ಖಾತೆ ಬದಲಾವಣೆ ಮಾಡಿಸ್ಕೊಂಡಿದ್ರಂತೆ. ಮಸ್ತಾನ್ ಸಾಬ್ ಸತ್ತಿದ್ದಾನೆ ಅಂತ ಶಾನು ಅನ್ನೋವಾಕೆಗೆ ಖಾತೆ ಮಾಡಿಕೊಡಲಾಗಿತ್ತು. ಇದು ಹೆಂಗ ಸ್ವಾಮಿ ಇದು ಅಂತ ಕೇಳೋದಕ್ಕೆ ಹೋಗಿದ್ದಾರೆ ಅಲ್ಲಿಗೆ ಅಧಿಕಾರಿ ಹತ್ರ. ಆದರೆ ಅಧಿಕಾರಿ ಬಾಯಿಗೆ ಬಂದಂತೆ ಮಾತಾಡಿದ್ದಾರೆ. ಅವಾಚ್ಯ ಶಬ್ದಗಳನ್ನು ಬಳಕೆ ಮಾಡಿ ನಿಂದಿಸಿದ್ದಾರೆ. ಆಗಲ್ಲ ಮೇಡಮ್, ಉದ್ದಾರ ಆಗಲ್ಲ. ಸುಮ್ಮನೆ ನಮ್ಗೆ ರಿಸ್ಕ್ ನೋಡಿ, ನಮ್ಗೆ ಎಷ್ಟು ರಿಸ್ಕ್ ಇವಾಗ ಕಷ್ಟ ಬಿಟ್ಟು ಆಗ್ಬಿಟ್ಟು ಯಾವನ ಕೇಳಿ ಮೇಡಮ್ ಮಾಡ್ತಿರೋದು. ಅಲ್ಲ ಯಾರು ಹೇಳಿ ಅವ್ರಿಗಾದ್ರೆ ಅವ್ರಿಗೆ ಬಿಟ್ಬಿಡ್ತೀನಿ ನಾನು. ಅಲ್ಲ ಹೇಳ್ಬೇಕು ಅವ್ರಿಗೆ ಬಿಟ್ಬಿಡ್ತೀನಿ, ಅವ್ರಿಗೆ ಬಿಟ್ಬಿಡ್ತೀನಿ ನಾನು. ಕರ್ಸಿ ಅವ್ರಿಗೆ ನಾವು 60 ವರ್ಷದಿಂದ ಕಷ್ಟ ಬಿದ್ದು ಗುಂಡುಗಳು ಗಿಡಗಳು ಎಲ್ಲ ಕಿತ್ತು ಇದು ಮಾಡಿರೋದು. ನಾವು ಮಧ್ಯ ತಗೊಂಡು ಬಂದು ನೀವೇನು ಅಲ್ಲಾಡಿದ್ ಬಿಟ್ರಿ ಅಲ್ಲಿ ಹಿಂದೆ ನಾವೆಲ್ಲಿ ಹೋಗ್ಬೇಕು? ನಮ್ಮ ಅವ್ರಿಗೆ ಹೇಳೋದು ನೀವು ಕರ್ಸಿರೋದು ಅವ್ರಿಗೆ ಅಲ್ಲ, ನೀವು ನಮಗೆ ತಗೊಂಡು ಬರ್ರಿ. ಈ ಕಂದಾಯ ಇಲಾಖೆಗಳಲ್ಲಿ ಒಮ್ಮೊಮ್ಮೆ ಮಿರಾಕಲ್ ಆಗಿಬಿಡುತ್ತೆ ನೋಡಿ. 2 ಪಹಣಿಗಳನ್ನು ತೋರಿಸ್ತಾ ಇರ್ತೀವಿ, RTCನ ತೋರಿಸ್ತಾ ಇದ್ದೀವಿ. ಇಲ್ಲಿ ಒಬ್ಬರ ಹೆಸರಲ್ಲಿ ಪಹಣಿ ಇರುತ್ತೆ, ಇನ್ನೊಂದು ಹೆಸರಿಗೆ ಟ್ರಾನ್ಸ್ಫರ್ ಆಗಿಬಿಟ್ಟಿದೆ. ಆತ ಇನ್ನೂ ಬದುಕಿದ್ದಾನೆ. ಮಸ್ತಾನ್ ಸಾಬ್ ಅಂತ ನೋಡಿ, ಅಲ್ಲಿ ಮಸ್ತಾನ್ ಸಾಬ್ ಆತನ ಹೆಸರಲ್ಲಿದೆ. ಪಕ್ಕದಲ್ಲಿ ನೋಡಿ ಶಾನು ಅಂತ ಅವರ ಹೆಸರಿಗೆ ಹೋಗ್ಬಿಟ್ಟಿದೆ. ಅದು ಹೇಗೆ ಸಾಧ್ಯ? ಒಂದು ಜಮೀನಿನ ಮೂಲ ಮಾಲೀಕರು ಇರುವಾಗ ಅವರು ಗೊತ್ತಿಲ್ಲದಂತೆ ಆ ಜಮೀನು ಇನ್ನೊಬ್ಬರ ಹೆಸರಿಗೆ ಖಾತೆ ಆಗೋದು ಹೇಗೆ? ಅಲ್ಲಿಗೆ ರೆವಿನ್ಯೂ ಇನ್ಸ್ಪೆಕ್ಟರ್ ಬರಬೇಕು, VA ಬರಬೇಕು, ಒಂದಷ್ಟು ಜನ ಅಧಿಕಾರಿಗಳು ಬರಬೇಕು, ನೋಡಬೇಕು, ಆಗ ಟ್ರಾನ್ಸ್ಫರ್ ಆಗುತ್ತೆ. ಸುಖ ಸುಮ್ಮನೆ ಹೆಂಗಾಗತ್ತೆ? ಸುರೇಶ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಸುರೇಶ್, ಇಲ್ಲಿ ಖಾತೆ ಬದಲಾವಣೆ ಆಗಿದೆ, ಅದು ಒಂದು ಕಡೆ. ಈ ಅಧಿಕಾರಿಯ ದರ್ಪ ಇದೆಯಲ್ಲ, ಇವ್ರು ಏನ್ ಅನ್ಕೊಂಡಿದ್ದಾರೆ ಅಂತ ಅವ್ರನ್ನವರು. ಖಂಡಿತ ವಾಸುದೇವ್, ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ಹೋಬಳಿಯಲ್ಲಿರ್ತಕ್ಕಂಥ ರೆವಿನ್ಯೂ ಇನ್ಸ್ಪೆಕ್ಟರ್ ಮಂಜುಳಾ ಅಂತಿದ್ದಾರೆ. ಈಕೆ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ. ಏಕೆ ಅಕ್ರಮವಾಗಿ ಖಾತೆಗಳನ್ನು ಮಾಡ್ತಕ್ಕಂಥದ್ದು, ಸಾಕಷ್ಟು ದರ್ಪ ತೋರುವಂಥದ್ದು, ಸಾಕಷ್ಟು ದೂರುಗಳು ಬಂದಿವೆ. ಏನು ಈ ಬಗ್ಗೆ ನಾವು ಒಂದು 15 ದಿನಗಳ ಹಿಂದೆ ಏನೋ ಒಂದು ಮಿಣಕನಗುರ್ಕಿ ಗ್ರಾಮ ಸರ್ವೆ ನಂಬರ್ 442ರಲ್ಲಿ ಮಸ್ತಾನ್ ಸಾಬ್ ಅಂತ ಇರ್ತಾರೆ. ಅವರು ಸುಮಾರು 40-45 ವರ್ಷಗಳಿಂದ ಸಾಗುವಳಿ ಮಾಡ್ಕೊಂಡ್ ಬರ್ತಾ ಇರ್ತಾರೆ. ನಂತರ ಆತ ಊರಲ್ಲಿ ಶಿಫ್ಟ್ ಮಾಡ್ಕೊಂಡಿರ್ತಾರೆ, ಮಂಚೇನಹಳ್ಳಿಗೆ ಶಿಫ್ಟ್ ಆಗಿರ್ತಾರೆ ಮಿಣಕನಗುರ್ಕಿಯಿಂದ. ಆತ ಊರಲ್ಲಿ ಇಲ್ದೇ ಇರೋದನ್ನ ನೋಡಿ, ಆತನ ಅಮಾಯಕತ್ವ ನೋಡಿ, ಆತನ ಖಾತೆಯನ್ನೇ ಯಾರೋ ಬೇರೊಬ್ಬರಿಗೆ, ಅದು ಶಿಡ್ಲಘಟ್ಟ ಮೂಲದವ್ರಿಗೆ ಯಾರಿಗೋ ಮಹಿಳೆಗೆ ಟ್ರಾನ್ಸ್ಫರ್ ಮಾಡ್ತಾರೆ, ಶಾನು ಅನ್ನೋರಿಗೆ. ಯಾಕೆ ಅಂತ ಅದು ಆಕ್ಚುಲಿ ಏನಂತಂದ್ರೆ, ಈಗ ಪೌತಿ ಅಂತ ಬರ್ತದೆ. ಪೌತಿ ಅಂದ್ರೆ ಸತ್ತೋಗಿದ್ದಾರೆ ಅಂತ ಅರ್ಥ. ಸತ್ತೋಗಿದ್ದಾರೆ ಮೀನ್ಸ್ ಆತನ ಮಸ್ತಾನ್ ಸಾಹೇಬ್ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಅದನ್ನ ದಾಖಲೆ ಸೃಷ್ಟಿ ಮಾಡಿ ಬೇರೊಬ್ಬರಿಗೆ ಖಾತೆ ಮಾಡಿರ್ತಕ್ಕಂಥ. ಇಲ್ಲಿ ಆತ ಮತ್ತೆ ಬರ್ತಾನೆ, ನಾನು ಬದುಕಿದ್ದೀನಿ ಸ್ವಾಮಿ, ನನ್ನ ದಾಖಲೆಯಲ್ಲೇ ಸಾಯಿಸ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಸಾಕಷ್ಟು ಮನವಿಗಳು ಕೂಡ ಮಾಡಿದ್ದಾರೆ. DGಗೆ ಮನವಿ ಮಾಡಿದ್ದಾರೆ, ACಗೆ ಮನವಿ ಮಾಡಿದ್ದಾರೆ, ತಹಶೀಲ್ದಾರ್ ಕೂಡ ಮನವಿ ಮಾಡಿದ್ದಾರೆ. ಆದ್ರೆ ಇದು ಯಾವುದಕ್ಕೂ ಜಿಲ್ಲಾಡಳಿತ ಯಾವುದೇ ಡೋಂಟ್ ಕೇರ್ ಅಂತ ಇದೆ. ಯಾಕಂದ್ರೆ ನಾವು ಇದ್ರ ಬಗ್ಗೆ ನಾವು ವಿಸ್ತಾರವಾಗಿ ವರದಿಯನ್ನು ಕೂಡ ನ್ಯೂಸ್ ಫಾಸ್ಟ್ ಮಾಡಿದೆ. ಈ ಬಗ್ಗೆ ಕೂಡ ಈಗಾಗಲೇ ಜಿಲ್ಲಾಧಿಕಾರಿಗಳನ್ನ ನಾವು ಸಂಪರ್ಕ ಮಾಡಿದಾಗ ಕೂಡ ಅವರು ಕೂಡ ಈಗ ಎನ್ಕ್ವೈರಿ ಹಾಕಿದ್ರು. ಎನ್ಕ್ವೈರಿ ಬಂದ ಮೇಲೆ ನಾವು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ನಂತರ ಏನು ಮೊನ್ನೆ 2 ದಿನಗಳ ಹಿಂದೆ ಮಸ್ತಾನ್ ಸಾಬಿ ಅವ್ರ ಹತ್ರ ಹೋಗ್ತಾರೆ. ಮೇಡಮ್, ನಮ್ಗೆ ಈ ತರ ಅನ್ಯಾಯ ಆಗಿದೆ, ಈ ತರ ಅನ್ಯಾಯ ಮಾಡ್ಬಿಟ್ಟಿದ್ರೆ ನಂಗೆ ಯಾಕೆ ಈ ತರ ಮಾಡಿದ್ರಿ ಅಂತ ಒಂದು ಪ್ರಶ್ನೆ ಮಾಡಿದ್ರೆ, ಆ ಒಂದು ಅಧಿಕಾರಿ ಏನು RI ಮಂಜುಳಾ ಇದ್ದಾರೆ, ಆ ದರ್ಪ ನೋಡಿದ್ರೆ ನಿಜಕ್ಕೂ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಇನ್ಸ್ಪೆಕ್ಟರ್ ಯಾರು ಪೊಲೀಸರು ಯಾವ ರೀತಿ ಭಾಷೆ ಬಳಸ್ತಾರೆ, ಆ ತರ ಒಂದು ಕೆಟ್ಟ ಭಾಷೆಯನ್ನ ಬಳಸ್ತಕ್ಕಂಥ ಅಧಿಕಾರಿ ನೋಡಿದ್ರೆ ಇವರು ಯಾವ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ ಅನ್ನೋದು ಅರ್ಥ ಆಗ್ತದೆ. ಈ ಒಂದು ಅದಕ್ಕೆ ಮಂಜುಳಾ ಇದಳಿಕೆ ಒಂದು ಮಹಿಳೆ ಅನ್ನೋದು ಕೂಡ ಮರೀತಾರೆ. ಆತ ಒಂದು ಕೆಟ್ಟ ಭಾಷೆಯನ್ನು ಕೂಡ ಹೇಳಿ ಗದರಿಸಿ ಕಲಿಸುವಂತ ರೀತಿ ನೋಡಿದ್ರೆ ನಿಜವಾಗ್ಲೂ ಇವರು ಅಧಿಕಾರಿಗಳು ಅಥವಾ ಯಾರೋ ಒಂದು ಸ್ಲಮ್ ನಲ್ಲಿ ಇರ್ತಕ್ಕಂಥ ಯಾರೋ ಬೀದಿಯಲ್ಲಿ ಹೋಗ್ತಕ್ಕಂಥ ಜನರ ಅನ್ನೋದು ಅನುಮಾನ ಬರ್ತಾ ಇರ್ತಕ್ಕಂಥದ್ದು. ಮತ್ತೆ ಈ ಮಂಜುಳಾ ಬಗ್ಗೆ ಸಾಕಷ್ಟು ಕೂಡ ದೂರುಗಳಿದೆ. ಈಗ ಯಾಕಂದ್ರೆ ಈಗ ಸಾಕಷ್ಟು ಅವ್ಯವಹಾರಗಳು ಕೂಡ ದೂರುಗಳಿದೆ. ಈ ಬಗ್ಗೆ ಸಾಕಷ್ಟು ಜಿಲ್ಲಾಡಳಿತ ಕೂಡ ದೂರವಾಗಿದೆ. ಆದ್ರೆ ಜಿಲ್ಲಾಡಳಿತ ಯಾಕೆ ಇವ್ರ ಮೇಲೆ ಕ್ರಮ ಕೈಗೊಳ್ತಾ ಇಲ್ಲ, ಜಿಲ್ಲಾಧಿಕಾರಿಗಳಾಗ್ಲಿ ಯಾರು ಕ್ರಮ ಕೈಗೊಳ್ತಿಲ್ಲ ನೋಡಿದ್ರೆ, ಈಕೆ
ಹಿಂದೆ ಬಹಳಷ್ಟು ದೊಡ್ಡ ನೆಟ್ವರ್ಕ್ ಕೆಲಸ ಮಾಡ್ತಿದೆ ಅಥವಾ ಜಿಲ್ಲಾಡಳಿತ ಇವರಿಗೆ ಬೆನ್ನೆಲುಬು ನಿಂತಿದೆ ಅನ್ನೋದು ಅನುಮಾನ ಕಾಡ್ತಾ ಇದೆ ವಾಸುದೇವ್. ಥ್ಯಾಂಕ್ ಯು ಸುರೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.